ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದ್ರೆ, ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರ ಮರು ಅರ್ಜಿ ಪ್ರಕ್ರಿಯೆ ಈ ಎಲ್ಲಾ ದಾಖಲೆಗಳು ರೆಡಿ ಇಡಿ ವೀಕ್ಷಕರೇ. ಇದಕ್ಕಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅರ್ಜಿ ಕೂಡ ಬರಲಿದೆ. ಅದನ್ನ ಯಾವ ತರ ತುಂಬಬೇಕು, ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ನೋಡೋಣ. ಇತ್ತ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತೆ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಹಾಗೆ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುವಂತದ್ದು. ಇನ್ನು ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಆಗಸ್ಟ್ 13ನೇ ತಾರೀಕಿಗೆ ಬಂದ್ ಮಾಡೋದಾಗಿ ವಾಟಾಳ್ ನಾಗರಾಜ್ ಅವರು ಘೋಷಣೆ ಕೂಡ ಈಗ ಮಾಡಿರುವಂತದ್ದು. ಹೌದು, ನಮ್ಮ ಕರ್ನಾಟಕ ರಾಜ್ಯದಂತ ಅಖಂಡ ಕರ್ನಾಟಕ ಬಂದ್ ಆಗಸ್ಟ್ 13ನೇ ತಾರೀಕಿನಂದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿರುತ್ತೆ ಏನಿರೋದಿಲ್ಲ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಪ್ರತಿಯೊಬ್ರು ಕೂಡ ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಕೂಡ ಮಾಡಿ. ಇವತ್ತಿನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಎಷ್ಟು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿರುವಂತದ್ದು. ಮತ್ತೆ ವೀಕ್ಷಕರೇ, ಒಂದು ಕಮೆಂಟ್ ಮಾಡಿ ಒಂದು ಪ್ರಶ್ನೆ ಕೇಳ್ತೀವಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಇನ್ನು ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಭಾರಿ ಒಂದು ಮಳೆ ಆಗಲಿದೆ. ಇನ್ನು ಕೊಡಗು, ಮೈಸೂರು ಭಾಗದಲ್ಲೂ ಕೂಡ ಭಾರಿ ಒಂದು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು. ಈಗ ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಸೂಪರ್ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಹಾಗೂ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೂ ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಾವು ಒಂದು ಚಿಕ್ಕ ಪ್ರಶ್ನೆ ಕೇಳಿದ್ವಿ, ಆ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮೆ ಆಗಿದೆಯಾ ಅಕೌಂಟ್ಗೆ? ಇನ್ನು ಬಂದಿಲ್ವಾ? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ತುಂಬಾ ಜನ ನಿನ್ನೆ ಕಮೆಂಟ್ ಮಾಡಿದ್ರು ನಮಗೆ ಹಣ ಬಂದಿಲ್ಲ ಅಂತ. ಹೌದು, ತುಂಬಾ ಜನ 29, 30 ಮತ್ತು 31ನೇ ಕಂತು 3 ಕಂತು ಹಣ ನಮಗೆ ಬಂದೇ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಕೂಡ ಚೆಕ್ ಮಾಡಬಹುದು. ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ವೀಕ್ಷಕರೇ, ಒಂದು ಕಡೆಗೆ 31ನೇ ಕಂತಿನವರೆಗೂ ಹಣ ಈಗ ಬಿಡುಗಡೆ ಆಗಿ ಅಕೌಂಟ್ಗೆ ಜಮೆ ಆಗ್ತಾ ಇದೆ ಅಂತ ಸರ್ಕಾರ ಹೇಳಿದೆ. 30ನೇ ಕಂತಿನವರೆಗೂ ಎಲ್ಲ ಅಕೌಂಟ್ಗೂ ಕೂಡ ಹಣ ಹಾಕೋದನ್ನ ಕ್ಲಿಯರ್ ಮಾಡಲಾಗಿದೆ ವೀಕ್ಷಕರೇ. ಸೊ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, 2,000 ರೂಪಾಯಿ ನಿಮಗೆ ಎಷ್ಟು ಬಾರಿ ಜಮೆ ಆಗಿದೆ, ಅದು 29 ಬಾರಿ ಜಮೆ ಆಗಿದೆಯಾ, 30 ಬಾರಿ ಜಮೆ ಆಗಿದೆಯಾ ಅಥವಾ 28 ಬಾರಿ ಜಮೆ ಆಗಿದೆಯಾ, ಒಮ್ಮೆ ಬಾರಿ ನೀವು ಪ್ರತಿ ಒಂದು 2 ವರ್ಷದ ಡೇಟಾವನ್ನ ಚೆಕ್ ಮಾಡಿ. ಅಂದ್ರೆ ಪ್ರತಿ ಒಂದು ವರ್ಷವೂ ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಆಗಿರ್ಬೋದು ಅಥವಾ ಪಾಸ್ಬುಕ್ ಅನ್ನ ನೀವು ಎಂಟ್ರಿ ಮಾಡಿಸಿದ್ರೆ ನಿಮಗೆ ಎಲ್ಲ ಎಂಟ್ರಿಗಳು ಕೂಡ ಸಿಗುತ್ತೆ. ಸೊ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ 30 ಕಂತು ಅಂದ್ರೆ 60,000 ರೂಪಾಯಿ ಬಂದಿದೆ ಅಥವಾ 31ನೇ ಕಂತು ಕೂಡ ಬಂದಿದೆ. ನೋಡಿ, 31ನೇ ಕಂತು ಕೂಡ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಣ ಈಗಾಗಲೇ ಜಮೆ ಆಗಿದೆ. ಯಾರೆಲ್ಲ 31ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೋ ಅವರು ಕೂಡ ಹಣ ಬಂತು ಅಂತ ಕಮೆಂಟ್ ಕೂಡ ಮಾಡಿರುವಂತದ್ದು. ಸೊ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 62,000 ರೂಪಾಯಿ ಹಣ ಜಮೆ ಆಗಿದ್ದು ಇದು ಸರ್ಕಾರದಿಂದ ಬಂದಿರೋ ಅಧಿಕೃತ ಮಾಹಿತಿ. ಈಗ 32ನೇ ಕಂತು ಕೂಡ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಅಥವಾ 10ನೇ ತಾರೀಕಿನ ನಂತರ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆ ಇದೆ. ನೋಡಿ, ಈ ಒಂದು ತಿಂಗಳು ಕೂಡ ಒಂದು ಕಂತಿನ ಹಣ ಬಿಡುಗಡೆ ಆಗ್ಬೇಕು. ಪ್ರತಿ ತಿಂಗಳು ಕೂಡ ಒಂದು ಕಂತು ಹಣ ಬಿಡುಗಡೆ ಆಗ್ಬೇಕು. ಈಗಾಗಲೇ 2 ತಿಂಗಳು ಹಣ ವಿಳಂಬವಾಗಿ ಗೃಹಲಕ್ಷ್ಮಿಯರಿಗೆ ಜುಲೈ ತಿಂಗಳದ್ದು ಹಣ ಜಮೆ ಆಗಿದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿದ್ದಿಲ್ಲ ಅಂತವರಿಗೆ ಜುಲೈ ತಿಂಗಳಲ್ಲಿ 31ನೇ ಕಂತು ಹಣ ಜಮೆ ಆಗಿರುವಂತದ್ದು. ಈಗ ಮತ್ತೊಂದು ಕಂತಿನ ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಆದ್ರೆ 32ನೇ ಕಂತು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಎಂಬುದಕ್ಕೆ ಅಧಿಕೃತ ಮಾಹಿತಿ ಇಲ್ಲ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಇನ್ನೊಂದು ಕಂತು ಹಣ ಬಿಡುಗಡೆ ಆಗೋದು ಬಹುತೇಕ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿದೆ. ಆದ್ರೆ ಅಧಿಕೃತವಾಗಿ ಒಂದು ಅಪ್ಡೇಟ್ ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ. ಸೊ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ, ಮರು ಅರ್ಜಿ ಪ್ರಕ್ರಿಯೆ ಕೂಡ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಸೊ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ನಿಮ್ಮ ಮೊಬೈಲ್ ಸಂಖ್ಯೆ, ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಾಗ ಯಾವ ಮೊಬೈಲ್ ಸಂಖ್ಯೆ ಕೊಟ್ಟಿದ್ರಲ್ಲ ಅದು ಕೂಡ ರೆಡಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ. ಅದಕ್ಕೆ ಒಂದು OTP ಹೋಗೋ ಸಾಧ್ಯತೆ ಇದೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಫ್ರೀ ಕರೆಂಟ್ ಯೋಜನೆ ಏನಿದೆ ನೋಡಿ, 200 ಯೂನಿಟ್, ಅದರದ್ದು ಈಗಾಗಲೇ ಮರು ಅರ್ಜಿ ಪ್ರಕ್ರಿಯೆ ಶುರುವಾಗಿದೆ. ಆಗಸ್ಟ್ 31ನೇ ತಾರೀಕಿನ ಒಳಗೆ ಅದನ್ನ ಮನೆ ಮನೆಗೆ ಹೋಗಿ ಎಲ್ಲಾ ಒಂದು ಅರ್ಜಿಗಳನ್ನ ತುಂಬೋದ್ರ ಮೂಲಕ ಅದನ್ನ ಮರು ಅರ್ಜಿ ಪ್ರಕ್ರಿಯೆ ಮಾಡ್ತಿದ್ದಾರೆ. ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಕೂಡ ಮನೆ ಬಾಗಿಲಿಗೆ, ನಿಮ್ಮ ಒಂದು ಮನೆ ಬಾಗಿಲಿಗೆ ಒಂದು ಅರ್ಜಿ ನಮೂನೆ ಕೂಡ ಅಧಿಕಾರಿಗಳು ಅಥವಾ ಅಂಗನವಾಡಿ ಕಾರ್ಯಕರ್ತರು ಬಂದು ಕೊಡ್ತಾರೆ. ಸೊ ನೀವು ಅದನ್ನ ಫಿಲ್ ಮಾಡಬೇಕು. ಅಂದ್ರೆ ಅರ್ಜಿ ನೀವು ತುಂಬಿಬಿಟ್ಟು ನಂತರ ನೀವು ಆನ್ಲೈನ್ ನಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಮುಖ ಚೆಹರೆ ದೃಢೀಕರಣ ಕೂಡ ನೀವು ಕೊಡಬೇಕಾಗುತ್ತೆ. ನಂತರ ನಿಮ್ಮ ಒಂದು
ಕೊಟ್ಟಿರೋ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಬರುತ್ತೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಈ ಪ್ರಕಾರ ನೀವು ಮರು ಅರ್ಜಿ ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿರುತ್ತೆ ಏನಿರೋದಿಲ್ಲ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಾವು ನಿಮಗೆ ಕೊಡಲಿದ್ದೇವೆ. ನೋಡಿ, ಮೊದಲಿಗೆ ಈ ಒಂದು ಬಂದ್ ಎದಕ್ಕಪ್ಪ ಅಂದ್ರೆ ಕಾವೇರಿ ನೀರು ಹಂಚಿಕೆ ವಿವಾದದ ಹಿನ್ನೆಲೆ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಕೂಡಿ ಆಗಸ್ಟ್ 13ರಂದು ರಾಜ್ಯವ್ಯಾಪಿ ಅಂದ್ರೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ಗೆ ಹೋಟೆಲ್, ಆಟೋ, ಖಾಸಗಿ ಸಾರಿಗೆ ಸೇರಿದಂತೆ 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೂಡ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ನೋಡಿ, ಬಂದ್ ಯಶಸ್ವಿಗೊಳಿಸುವ ಉದ್ದೇಶದಿಂದ ವಿವಿಧ ಸಂಘಟನೆಗಳು ಮುಖಂಡರು ಸಭೆ ನಡೆಸಿ ರಾಜ್ಯದ ಜನತೆಗೆ ಸಹಕಾರ ನೀಡುವಂತೆ ಮನವಿ ಕೂಡ ಇಲ್ಲಿ ಮಾಡಿರುವಂತದ್ದು. ಆದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಆಗಸ್ಟ್ 13ರ ಬಂದ್ಗೆ ಕರೆಗೆ ಸಂಬಂಧಪಟ್ಟಂತೆ ಸರ್ಕಾರವೇ ನಿಮ್ಮ ಪರವಾಗಿರೋದ್ರಿಂದ ಬಂದ್ ಮಾಡುವ ಅಗತ್ಯವಿಲ್ಲ ಮತ್ತು ಬಂದ್ ನಿಂದ ಪರಿಹಾರ ಸಿಗೋದಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ನ್ಯಾಯಾಲಯದ ತೀರ್ಮಾನಗಳ ಹಿನ್ನೆಲೆ ನಮ್ರತೆಯಿಂದ ಮನವಿ ಮಾಡುತ್ತೇನೆ ಅಂತ ಒಂದು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಕೂಡ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಈ ಒಂದು ಬಂದ್ ಯಶಸ್ವಿ ಆದ್ರೆ ಏನೆಲ್ಲ ಬಂದ್ ಆಗಿರುತ್ತೆ ಅಂದ್ರೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಒಂದು ವೇಳೆ ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಆದ್ರೆ ಆಟೋ ಸಂಚಾರ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ತುರ್ತು ಸೇವೆಗಳಾದ ಆಸ್ಪತ್ರೆ, ಔಷಧಿ ಅಂಗಡಿಗಳು ಓಪನ್ ಇರುತ್ತೆ. ಹಾಲು ಮತ್ತು ತುರ್ತು ಸರಬರಾಜುಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಅಂತ ಹೇಳಲಾಗಿದೆ. ಸರ್ಕಾರದ ಅಂತಿಮ ತೀರ್ಮಾನ ಹಾಗೂ ಸಾರಿಗೆ ನಿಗಮಗಳ ಅಧಿಕೃತ ಆದೇಶದ ಮೇರೆಗೆ ಸಾರಿಗೆ ಸಂಚಾರದ ಬಗ್ಗೆ ಸ್ಪಷ್ಟನೆ ಸಿಗಲಿದೆ ಅಂತ ಹೇಳ್ಬೋದು. ಮತ್ತೆ ಲಾರಿ ಮಾಲೀಕರು ಕೂಡ ಬಂದ್ಗೆ ಒಂದು ಓಕೆ ಅಂತ ಹೇಳಿದ್ದಾರೆ. ಇನ್ನು ವಕೀಲರ ಸಂಘ ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಇನ್ನು ಬಂದ್ಗೆ ಓಲಾ, ಊಬರ್ ಮತ್ತು ಆಟೋ ಚಾಲಕರ ಸಂಘಗಳು, ಹೋಟೆಲ್ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿರುವುದರಿಂದ ಹಲವು ಕಡೆಗೆ ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಶಾಲಾ ಕಾಲೇಜುಗಳ ಬಗ್ಗೆ ರಜೆ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಆಗಸ್ಟ್ 13ನೇ ತಾರೀಕಿನಂದು ಬಂದ್ನ ತೀವ್ರತೆ ನೋಡಿಕೊಂಡು ಅಲ್ಲಿಯೇ ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ ತಗೋತಾರೆ ಅದು ಜಿಲ್ಲಾಧಿಕಾರಿಗಳ ಮೇಲೆ ಬಿಟ್ಟಿದ್ದು ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಬಂದೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಬಹುದು, APL ಕಾರ್ಡ್ ಇರಬಹುದು, ನೀವು ಅಂತ್ಯೋದಯ ಪಡಿತರ ಚೀಟಿ ಹೊಂದಿರಬಹುದು. ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ, ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಮೊದಲಿಗೆ ಒಟ್ಟು 7,74,000 ಅನರ್ಹ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇರುವಂತದ್ದು. ನೋಡಿ ವೀಕ್ಷಕರಿಗಾಗಲೇ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದಾಗಿವೆ. ರದ್ದಂದ್ರೆ ಏನು, ಅದು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅಂತವರಿಗೆ APL ಕಾರ್ಡ್ ಅನ್ನ ಕೊಡಲಾಗ್ತಾ ಇದೆ. ಇನ್ನು 3 ಲಕ್ಷ ಕಾರ್ಡ್ಗಳು ಕರ್ನಾಟಕದಲ್ಲಿ ಬಂದ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಅವ್ರಿಗೂ ಕೂಡ BPL ಇಂದ APL ಕಾರ್ಡು. ನೋಡಿ, ಕೇಂದ್ರ ಸರ್ಕಾರ ಗುರುತು ಮಾಡಿರೋ ಪ್ರಕಾರ 7 ಲಕ್ಷಕ್ಕೂ ಹೆಚ್ಚು ಕಾರ್ಡು ಅನರ್ಹ ಕಾರ್ಡುಗಳು ಅಂತ ಹೇಳಲಾಗಿದೆ. APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರೆ. ಸೊ ಇದನ್ನ ಚೇಂಜ್ ಮಾಡಬೇಕು, ಅಂದ್ರೆ ಅವರಿಗೆ APL ಕಾರ್ಡ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಅನರ್ಹ BPL ಕಾರ್ಡುಗಳನ್ನ ಈಗ ರದ್ದು ಮಾಡಲಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ರದ್ದಾಗಿ ಅವರಿಗೆ APL ಕಾರ್ಡ್ ವರ್ಗಾವಣೆ ಆಗ್ತಾ ಇದೆ. ಸೊ ಇದನ್ನ ತಪ್ಪಿಸಬೇಕು ಅಂತಾನೆ ಸರ್ಕಾರ 1,20,000 ರೂಪಾಯಿ ಇರೋದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ಪ್ರಸ್ತಾಪ ಸರ್ಕಾರದ ಮುಂದೆ ಇರುವಂತದ್ದು. ಸೊ ಮುಂದಿನ ಬರೋ ದಿನ ಆದಷ್ಟು ಬೇಗನೆ BPL ಕಾರ್ಡ್ಗೆ ಇದ್ದ ಆದಾಯ ಲಿಮಿಟ್ ಮತ್ತೆ ಒಂದು ಮಾನದಂಡಗಳನ್ನ ಚೇಂಜ್ ಮಾಡೋದಾಗಿ ಒಂದು ಹೇಳಿಕೆಯನ್ನ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಕೊಟ್ಟಿದ್ದಾರೆ. ಈಗ ತಿಂಗಳಿಗೆ 15,000 ದುಡಿತರಂದ್ರೂ ಕೂಡ ನಿಮಗೆ BPL ಕಾರ್ಡ್ ಸಿಗಲ್ಲ, APL ಕಾರ್ಡ್ ಸಿಗುತ್ತೆ. ಒಂದು ವೇಳೆ BPL ಇನ್ಕಮ್ ಲಿಮಿಟ್ ಚೇಂಜ್ ಆಯಿತು ಅಂದ್ರೆ ನೀವು ತಿಂಗಳಿಗೆ 25,000 ದುಡಿತರಂದ್ರೂ ಕೂಡ ನೀವು BPL ಕಾರ್ಡು ಪಡ್ಕೋಬಹುದಾಗುತ್ತೆ. ಸೊ ಇದು ತುಂಬಾ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಇಂದಿರಾ ಕಿಟ್ ಕೂಡ ನವೆಂಬರ್ ತಿಂಗಳಲ್ಲಿ ಜನರ ಕೈಗೆ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರು, ಈಗ ಸದ್ಯಕ್ಕೆ 10 kg ಅಕ್ಕಿ ಬದಲಾಗಿ 3 kg ರಾಗಿ ಕೊಟ್ಟು 7 kg ಅಕ್ಕಿಯನ್ನ ಕೊಡ್ತಿದ್ದಾರೆ. ಇದರಲ್ಲೂ ಕೂಡ 2 ಭಾಗ ನೀವು ಮಾಡಬೇಕಾಗುತ್ತೆ. 3 kg ರಾಗಿ ಮತ್ತು 2 kg ಅಕ್ಕಿ ಏನಿದೆ ಅದು ಕೇಂದ್ರದ ಪಾಲಿನದಾಗಿದ್ರೆ ಕರ್ನಾಟಕ ಪಾಲಿನದ್ದು 5 kg ಅಕ್ಕಿ ಆಗಿದೆ. ಸೊ ಟೋಟಲ್ ಆಗಿ 7 kg ಅಕ್ಕಿ, 3 kg ರಾಗಿ ಈಗ ವಿತರಣೆ ಮಾಡ್ತಾ ಇರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಮುಂದಿನ ಬರೋ ದಿನ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದ 5 kg ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಂತೆ. ಸೊ ಈ ಪ್ರಕಾರ ನೋಡೋದಾದ್ರೆ ನಿಮಗೆ ಇತ್ತ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿ ಒಳಗೊಂಡ ಒಂದು ಇಂದಿರಾ ಕಿಟ್ ಕೂಡ ನಿಮಗೆ ಸಿಗುತ್ತೆ. ಇತ್ತ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ರಾಗಿ ಮತ್ತು ಅಕ್ಕಿ ಕೂಡ ಸಿಗುತ್ತೆ. ಟೋಟಲ್ ಆಗಿ ಅಕ್ಕಿ, ರಾಗಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ ಎಲ್ಲ ಆಹಾರ ಸಾಮಗ್ರಿಗಳು ಕೂಡ ಮುಂದಿನ ಬರೋ ದಿನ BPL ಹಾಗೂ ಅಂತ್ಯೋದಯ ಪಡಿತರ ಚೀಟಿದವರಿಗೆ ಸಿಗಲಿದೆ ಅಂತಾನೂ ಕೂಡ ಹೇಳ್ಬೋದು. ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಇದು ಕೂಡ 4ನೇ ದೊಡ್ಡ ಸಿಹಿ ಸುದ್ದಿ ಆಗಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶಾದ್ಯಂತ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಒಂದು ಇಳಿಕೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಜಾಗತಿಕ ಮಾರ್ಕೆಟ್ ಅಲ್ಲಿ ಮತ್ತೆ ಬಂಗಾರ, ಬೆಳ್ಳಿ ನೆಲಕ್ಕುರುಳ್ತಾ ಇದ್ದದ್ದು ಈಗ ತಗೋಬೇಕಾ ಬೇಡೋ ಎಂಬ ಪ್ರಶ್ನೆ. ಅದಕ್ಕಿಂತ ಮುಂಚೆ ಎಷ್ಟು ಬೆಲೆ ಇಳಿಕೆ ಆಗಿದೆ ಅಂತ ನೋಡೋಣ. ಮೊದಲಿಗೆ ಬೆಳ್ಳಿ ಬೆಲೆ ಬರೋಬ್ಬರಿ ಒಂದು ದಿನ
3,000 ರೂಪಾಯಿ ಮತ್ತೆ ಕೆಜಿ ಮೇಲೆ ಇಳಿಕೆ ಆಗಿದೆ. ನೋಡಿ ವೀಕ್ಷಕರೇ, ನಿನ್ನೆ 2,40,000 ರೂಪಾಯಿದದ್ದು 1 ಕೆಜಿಗೆ ಈಗ 2,35,000 ರೂಪಾಯಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಆದ್ರೆ ಹೋದ ತಿಂಗಳು 2,80,000 ರೂಪಾಯಿದ ಕೆಜಿ ಬೆಳ್ಳಿ ಇವತ್ತು 2,35,000 ರೂಪಾಯಿ ಆಗಿದೆ. ಅಂದ್ರೆ ಹತ್ತತ್ರ ಒಂದೇ ತಿಂಗಳಲ್ಲಿ 25-35,000 ರೂಪಾಯಿಷ್ಟು ಇಳಿಕೆ ಆಗಿರುವಂತದ್ದು ಬೆಳ್ಳಿ ಬೆಲೆ. ಅದೇ ಪ್ರಕಾರ ಹೋದ 2 ತಿಂಗಳ ಹಿಂದೆ ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿದ ಬೆಳ್ಳಿ ಬೆಲೆ ಈಗ 2,35,000. ನೀವೇ ಲೆಕ್ಕ ಮಾಡಿ 65,000 ರೂಪಾಯಿಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ಸೊ ಇನ್ನೊಂದು ಕಡೆಗೆ ಬಂಗಾರ 1,60,000 ರೂಪಾಯಿ ಇತ್ತು ಮೇ ತಿಂಗಳಲ್ಲಿ, ಆದ್ರೆ ಈಗ 1,43,000 ರೂಪಾಯಿ ಆಗಿದೆ. ಅಂದ್ರೆ ಕಳೆದ 2 ತಿಂಗಳಲ್ಲಿ ಬಂಗಾರದ ಬೆಲೆ ಕೂಡ ಬರೋಬ್ಬರಿ 13ರಿಂದ 18,000 ರೂಪಾಯಿಷ್ಟು ಇಳಿಕೆ ಕಂಡಿರುವಂತದ್ದು. ನೀವೇನಾದ್ರೂ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ತಗೋತೀರಾ ಅಂದ್ರೆ ಇವತ್ತಿನ ಬೆಲೆ 1,43,000. ನಿನ್ನೆ 1,44,000 ಇತ್ತು, ಇವತ್ತು 1,000 ರೂಪಾಯಿ ಮತ್ತೆ ಬೆಲೆ ಇಳಿಕೆ ಆಗಿದೆ. 2-3 ತಿಂಗಳಿಂದ ಬೆಲೆಗಳು ಕಂಟಿನ್ಯೂ ಆಗಿ ಇಳಿಕೆ ಆಗ್ತಾ ಇರುವಂತದ್ದು. ಜಾಗತಿಕ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆಯಾ, ಅಥವಾ ಅಮೆರಿಕನ್ ಡಾಲರ್ ಬಲವಾಗಿದೆಯಾ, ಅಥವಾ ಅಮೆರಿಕ ಇರಾನ್ ನಡುವಿನ ಯುದ್ಧ ಕಾರಣ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದಾಗಿ ಬಂಗಾರ ಬೆಳ್ಳಿ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಕೊಡಲಾಗಿದೆ? ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ, ಮಲೆನಾಡು, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ. ಗುಡುಗು ಸಿಡಿಲು ಸಮೇತ ಭಾರಿ ಒಂದು ಮಳೆ ಆಗೋದ್ರಿಂದ ಈ ಜಿಲ್ಲೆ ಜನರು ಸ್ಪೆಷಲಿ ತುಂಬಾ ಎಚ್ಚರವಾಗಿರಬೇಕು ಅಂತ ಹೇಳಲಾಗಿದೆ. ಅಂದ್ರೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ ಈ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಗದಗ, ಹಾವೇರಿ, ಕಲಬುರಗಿ, ಬೀದರ್, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ವಿಜಯಪುರ, ಯಾದಗಿರಿಯಲ್ಲೂ ಕೂಡ ಬಿರುಗಾಳಿ ಸಮೇತ ಭಾರಿ ಮಳೆ ಆಗಲಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರದಲ್ಲೂ ಕೂಡ ಮಳೆಯ ಮುನ್ಸೂಚನೆ ಇದೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.